ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಡಿಜಿಲಾಕರ್ ಅಕೌಂಟ್ ಅನ್ನೋದು ಲಾಕ್ ಆಗಿದ್ರೆ ಅದನ್ನು ಯಾವ ರೀತಿ ನಾವು ಮರಳಿ ಅನ್ಲಾಕ್ ಮಾಡೋದು ಅಂತ ಚರ್ಚೆ ಮಾಡೋಣ. ಡಿಜಿಲಾಕರ್ ಅಕೌಂಟ್ ಅನ್ನೋದು ಯಾಕೆ ಲಾಕ್ ಆಗುತ್ತೆ ಅಂದರೆ, ನಾವು ನಮ್ಮ ಒಂದು ಡಿಜಿಲಾಕರ್ ಆ್ಯಪ್ನ ಓಪನ್ ಮಾಡ್ಬೇಕಂದ್ರೆ ಒಂದು ಸೆಕ್ಯೂರಿಟಿ ಪಿನ್ ಇರುತ್ತೆ. ಆ ಒಂದು ಸೆಕ್ಯೂರಿಟಿ ಪಿನ್ನನ್ನು ನಾವು ಪದೇ ಪದೇ ನಾವು ತಪ್ಪಾಗಿ ಎಂಟರ್ ಮಾಡಿದರೆ ಅದು ಟೆಂಪರರಿ ಲಾಕ್ ಆಗುತ್ತೆ. ಲಾಕ್ ಆದ ನಂತರದಲ್ಲಿ ನಾವು ಅದನ್ನು ಸರಿಯಾದಂಥ ಪಿನ್ ಹಾಕಿದರೂ ಕೂಡ ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಅದನ್ನು ಯಾವ ರೀತಿ ನಾವು ಅನ್ಲಾಕ್ ಮಾಡೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾವು ನಮ್ಮ ಒಂದು ಡಿಜಿಲಾಕರ್ ಅಕೌಂಟ್ನ ಒಂದು ಸೆಕ್ಯೂರಿಟಿ ಪಿನ್ನನ್ನು ರಿಸೆಟ್ ಮಾಡೋದ್ರ ಮೂಲಕ ನಾವು ಅದನ್ನು ಅನ್ಲಾಕ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲು ಡಿಜಿಲಾಕರ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ನ ಹಾಕಿ ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಟ್ರೈ ಯೂಸಿಂಗ್ ಆಧಾರ್ ನಂಬರ್, ಇಲ್ಲಾಂದರೆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ನಾನು ಆಧಾರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಎಂಟರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಬರ್ತಾ ಇದೆ. ನಾವು ಸೆಕ್ಯೂರಿಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ಹಾಕಿ ನಾವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ OTP ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಅಕೌಂಟ್ ಅನ್ನೋದು ಟೆಂಪರರಿ ಲಾಕ್ ಅಂತ ಬರ್ತಾ ಇದೆ. ಮತ್ತು ಅದನ್ನು ನಾವು ಅನ್ಲಾಕ್ ಮಾಡಬೇಕು ಅಂದರೆ ಇಲ್ಲಿ ಫಾರ್ಗೆಟ್ ಒಂದು ಸೆಕ್ಯೂರಿಟಿ ಪಿನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ. ಮೊದಲು ಡೇಟ್ ಆಫ್ ಬರ್ತ್, ಡೇ ಹಾಗೂ ಮಂತು ಹಾಗೂ ಇಯರ್ನ ಎಂಟರ್ ಮಾಡಬೇಕು. ಅಂದರೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾವು ಎಂಟರ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಯರ್ನ ಎಂಟ್ರ್ ಮಾಡ್ಕೋತೀನಿ. ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ನಮ್ಮ ಒಂದು ಫೋನ್ ನಂಬರ್ಗೆ ಆಧಾರ್ ಕಡೆಯಿಂದ OTP ಬರುತ್ತೆ. ಆ OTPನ ಹಾಕಿ ವೆರಿಫೈ ಮಾಡಬೇಕು, ಅಥವಾ ಆಟೋಮೆಟಿಕ್ಕಾಗಿ ವೆರಿಫೈ ಆದರೆ ಓಕೆ. ನಂತರದಲ್ಲಿ ಇಲ್ಲಿ ನಾವು ಪಿನ್ನನ್ನು ಒಂದು ಹೊಸ ಪಿನ್ನನ್ನು ಸೆಟ್ ಮಾಡ್ಕೋಬೇಕು. ಹಿಂದೆ ಯೂಸ್ ಮಾಡಿರುವಂಥ ಪಿನ್ ಇರಬಾರ್ದು, ಮತ್ತು ಸೀರಿಯಲ್ ನಂಬರ್ನ ಯೂಸ್ ಮಾಡಬಾರ್ದು. ರ್ಯಾಂಡಮ್ಲಿ ಒಂದು ಯಾವುದಾದ್ರೂ ನಮಗೆ ನೆನಪುಳಿಯುವಂಥ ಪಿನ್ನನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವು ಕಂಪ್ಲೀಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಸೆಕ್ಯೂರಿಟಿ ಪಿನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಟ್ ಆದ ನಂತರದಲ್ಲಿ ನಮ್ಮ ಆ್ಯಪ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಈ ರೀತಿ ಲಾಗಿನ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಅಲೌ ಕೊಟ್ಟ ನಂತರದಲ್ಲಿ ನಾವು ಇಲ್ಲಿ ಯಾವುದೇ ಸರ್ವಿಸ್ನ ಆಕ್ಸೆಸ್ ಮಾಡ್ಬೋದು, ಇಲ್ಲಾಂದರೆ ಬರೋದಿಲ್ಲ. ಈ ರೀತಿ ನಾವು ಫಾರ್ಗೆಟ್ ಒಂದು ಸೆಕ್ಯೂರಿಟಿ ಪಿನ್ ಆಪ್ಷನ್ ಮೂಲಕ ನಾವು ಈ ಒಂದು ಅಕೌಂಟನ್ನು ಅನ್ಲಾಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.